ನಮಸ್ತೆ ಕರ್ನಾಟಕ. ಮನೆಗೆ ಬಂದವನು ಸೀದಾ ಅಡುಗೆ ಮನೆಗೆ ಹೋಗಿ ತಾಯಿಗೆ ಹೇಳಿ ಊಟ ತಟ್ಟೆಗೆ ಹಾಕ್ಕೊಂಡು ಆರ್ಯಾಳ ರೂಮಿಗೆ ಹೋಗಿದ್ದ. ಆರೋಹಿ ಮಲಗಿದ್ರು ನಿದ್ದೆ ದೂರವಾಗಿತ್ತು. ಯೋಚಿಸಿ ತಲೆನೋವು ನಿಜವಾಗ್ಲೂ ಶುರುವಾಗಿತ್ತು. ಆ ಧ್ವನಿ ಇಲ್ಲೋ ಕೇಳಿದ್ದೀನಿ ಅಂದವಳಿಗೆ ಸ್ವಾತಿಯ ನೆನಪಾಗಿತ್ತು. ಅಕ್ಕನನ್ನೇ ಮೊದಲು ಅರ್ಜುನ್ ಇಷ್ಟಪಟ್ಟಿದ್ದು, ಮದುವೆಯಾಗಲು ಒಪ್ಪಿದ್ದು ಎನ್ನೋ ಸತ್ಯ ಅರಗಿಸಿಕೊಳ್ಳಲು ಈಗ ಕಷ್ಟವಾಗ್ತಿತ್ತು. ಅರ್ಜುನ್ ತನಗೆ ಮಾತ್ರ ಎಂದು ಆರೋಹಿ ಮನಸ್ಸು ಭಯಪಡ್ತಿತ್ತು. ಅವಳ ಪಕ್ಕ ಕುಳಿತ ಅರ್ಜುನ್, ಆರೋಹಿ ಹೇಳು, ನೀನು ಮಲಗಿಲ್ಲ ಅಂತ ಗೊತ್ತು, ನಾಟಕ ಆಡಬೇಡ, ಬಾ ಊಟ ಮಾಡು ಬಂಗಾರ ಎಂದು ಪ್ರೀತಿಯಿಂದ ಕರೆದ. ಅವಳು ಮತ್ತೆ ಅದೇ ರಾಗ ಹಾಡಿದ್ಲು. ಈಗ ಅರ್ಜುನ್ಗೆ ಕೋಪ ನೆತ್ತಿಗೇರಿತ್ತು. ಅವನದು ತೀರದ ಹಠ. ಅವಳು ಊಟ ಮಾಡಲಿ ಎಂದು ಹಠ ಹಿಡಿದ. ಮೊದಲೇ ಕೋಪಿಷ್ಟ ಅರ್ಜುನ್ ಯಾರ ಮುಂದೆಯೂ ಇಷ್ಟು ಬಗ್ಗೊಲ್ಲ. ಇನ್ನು ಅವಳ ಈ ರೀತಿಯ ವರ್ತನೆ ಇನ್ನೂ ಅವನಿಗೆ ಗೊಂದಲವಾಗಿತ್ತು. ರಟ್ಟೆ ಹಿಡಿದು ಎಬ್ಬಿಸ್ದ. ಲೇ, ಮುಚ್ಕೊಂಡು ಊಟ ಮಾಡು, ಇಲ್ಲ ಸರಿ ಇರಲ್ಲ. ನಾನು ಆಗ್ಲಿಂದ ನೋಡ್ತಿದ್ದೀನಿ, ನನ್ನ ಕಂಡ್ರೆ ಮುಖ ತಿರುಗಿಸ್ತಿದೀಯಾ? ಏನಾಗಿದೆ ನಿಂಗೆ? ಅಮ್ಮನ ಮನೆಯಿಂದ ಬೇಗ ಕರ್ಕೊಂಡು ಬಂದೆ ಅಂತಾನಾ? ಇಲ್ಲಿ ಶ್ವೇತಾ ಬೇರೆ ಗರ್ಭಿಣಿ ಕಣೆ, ಅರ್ಥ ಮಾಡ್ಕೋ. ಹೆಣ್ಣುಮಕ್ಕಳಿಗೆ ಗಂಡನ ಮನೆಯೇ ಶಾಶ್ವತ. ಅದು ಬಿಟ್ಟು ಅಮ್ಮನ ಮನೆಯಿಂದ ಹೊರಟಾಗಿನಿಂದ ಮುಖ ಊದಿಸ್ಕೊಂಡು ಮಲಗಿದೀಯಾ? ಸರಿ, ನಾಳೆನೇ ಬಿಟ್ಟು ಬರ್ತೀನಿ, ಅಲ್ಲೇ ಇರು. ಈಗ ಎದ್ದು ಊಟ ಮಾಡು ಆರೋಹಿ ಎಂದವನ ಮಾತಿಗೆ ಆರೋಹಿ ಅಳುತ್ತಾ, ನನಗೆ ಊಟನೂ ಬೇಡ, ಏನೂ ಬೇಡ. ಯಾಕಿಷ್ಟು ಒತ್ತಾಯ ಮಾಡ್ತಿದ್ದೀರಾ? ಹೇಳೋದು ಅರ್ಥ ಆಗೋಲ್ವಾ? ಎಲ್ಲದಕ್ಕೂ ಹೀಗೆ ಗದರ್ತಾ ಇರ್ತೀರಾ? ನಿಮ್ಮ ತಂಗಿ ಮದುವೆ ಆದರೂ ನಿಮ್ಮ ಮನೆಯಲ್ಲೇ ಇಲ್ವಾ? ನಾನು ಮಾತ್ರ ನಮ್ಮ ತಾಯಿ ಮನೆಯಲ್ಲಿ ಒಂದು ಅರ್ಧ ದಿನ ಇದ್ದು ಬಂದಿದ್ದಕ್ಕೆ ಇಷ್ಟು ಮಾತಾಡ್ತಾ ಇದ್ದೀರಾ ಎಂದು ಎದುರುತ್ತರ ಕೊಟ್ಟವಳ ಮೇಲೆ ಅರ್ಜುನ್ಗೆ ಅಕ್ಷರಶಃ ಕೋಪ ಉಕ್ಕಿತ್ತು. ಅದರಲ್ಲೂ ತನ್ನ ತಂಗಿ ಬಗ್ಗೆ ಅವಳು ಅರಿಯದೆ ಹೇಳಿದ ಮಾತು ಅರ್ಜುನ್ ಮನಸ್ಸಿಗೆ ನೇರವಾಗಿ ಚುಚ್ಚಿತ್ತು. ಅವಳ ಕೆನ್ನೆಗೆ ಒಂದು ಬೀಸಿ ಹೊಡೆದ. ಆರೋಹಿಯ ತುಟಿ ಸೀಳಿ ರಕ್ತ ಚಿಮ್ಮಿತ್ತು. ಅರ್ಜುನ್ ಅವಳನ್ನು ಕೋಪದಲ್ಲಿ ನೋಡುತ್ತಾ, ತಿಂದರೆ ತಿನ್ನು, ಇಲ್ಲ ಅಂದರೆ ಹಾಗೆ ಸಾಯಿ. ಅದು ಬಿಟ್ಟು ಬೇಕಾಬಿಟ್ಟಿ ಮಾತಾಡಿದ್ರೆ ಸರಿ ಇರಲ್ಲ ಆರೋಹಿ. ಇದು ನನ್ನ ತಂಗಿಯದೇ ಮನೆ. ಅವಳು ಇಲ್ಲಿ ಎಷ್ಟು ದಿನ ಬೇಕಾದರೂ ಇರ್ತಾಳೆ. ಅದನ್ನು ಕೇಳೋಕೆ ನೀನು ಯಾರು? ಅದು ಅಲ್ಲದೆ ನಿನ್ನ ಕೆಲಸ ಎಷ್ಟೋ ಅಷ್ಟು ನೋಡಿಕೊಂಡು ಈ ಮನೆಯಲ್ಲಿದ್ದರೆ ಸರಿ. ಅಧಿಕ ಪ್ರಸಂಗ ಮಾತಾಡ್ತಿದ್ಯೋ, ನಾನು ಮನುಷ್ಯನೇ ಆಗಿರಲ್ಲ ಕಣೆ ಎಂದು ಹೋಗ್ತಿದ್ದವನ ಮಾತು ಕೇಳಿ ಕುಸಿದು ಕುಳಿತವಳ ಮನಸ್ಸು ಒಡೆದು ಹೋಗಿತ್ತು. ಆರೋಹಿ ಅಳುತ್ತಾ, ನಾನೇನು ನಿಮ್ಮ ಜೊತೆ ಓಡಿ ಹೋಗಿ ಮದುವೆಯಾಗಿ ಬಸರಿಯಾಗಿ ಬಂದಿಲ್ಲ ಅರ್ಜುನ್. ಏನು ತಪ್ಪು ಮಾಡಿದೆ, ನನ್ನ ಮೇಲೆ ಕೈ ಮಾಡಿದ್ರಿ ಅಲ್ವಾ? ಅಂಥದ್ದು ನಾನೇನು ಮಾಡಿದೆ? ಯಾವೊಂದಾದರೂ ಜೊತೆ ಕದ್ದು ಮುಚ್ಚಿ ಮಾತನಾಡಿದ್ದೀನಾ ಎಂದು ಮತ್ತೆ ಅವನನ್ನು ಇನ್ನೂ ರೊಚ್ಚಿಗೆಬ್ಸಿದ್ಲು. ಅವಳ ಮಾತಿನ ಅರ್ಥ ಅವನಿಗೆ ತಿಳಿಯಲೇ ಇಲ್ಲ. ಆಕೆಯ ಕೋಪದ ಕಾರಣ ತನ್ನ ಮಾತಿನಿಂದಲೇ ಎನ್ನುವುದು ಕೂಡ ಅರ್ಜುನ್ಗೆ ಅರ್ಥ ಆಗಲಿಲ್ಲ. ತನ್ನ ತಂಗಿ ಬಗ್ಗೆ ಮಾತಾಡಿದ್ಲು ಎಂದು ತಪ್ಪಾಗಿ ಭಾವಿಸಿದ ಅರ್ಜುನ್ಗೆ ಇನ್ನೂ ಕೋಪ ಹೆಚ್ಚಾಗಿತ್ತು. ಆರ್ಯ ಮಲಗಿದ್ದು ನೋಡಿ ಅವಳ ಕೈ ಹಿಡಿದು ಅವನ ರೂಮ್ಗೆ ಎಳ್ಕೊಂಡು ಹೋದವನು ಬಾಗಿಲು ಹಾಕಿ ಅವಳ ಕೂದಲು ಹಿಡಿದು, ಏನೇ ಅಂದೆ? ನನ್ನ ತಂಗಿ ಬಗ್ಗೆ ಮಾತಾಡಬೇಡ ಅಂತ ಹೇಳಿದ್ದೆ ಅಲ್ವಾ? ನಿನ್ನ ನಾಲಿಗೆ ಉದ್ದ ಆಗ್ತಿದೆ, ಒಂದೇ ಒಂದು ಶಬ್ದ ಬಂದರೆ ಕತ್ತರಿಸಾಕ್ತೀನಿ ಎಂದು ಕೋಪದಲ್ಲಿ ಜೋರಾಗಿ ರಟ್ಟೆ ಹಿಡಿದಿದ್ದ. ನೋವಿಗೆ ಅಳುತ್ತಾ, ರೀ ಬಿಡಿ, ನೋವಾಗ್ತಿದೆ ಎಂದು ಅಳುತ್ತಾ ಅವನನ್ನೇ ನೋಡಲು ಅರ್ಜುನ್ಗೆ ಶ್ವೇತಾ ಬಗ್ಗೆ ಆರೋಹಿ ಮಾತಾಡಿದ್ದೇ ಕಿವಿಯಲ್ಲಿ ಪ್ರತಿಧ್ವನಿಸಿತ್ತು. ಅವಳ ಗಲ್ಲವನ್ನು ಒತ್ತಿ ಹಿಡಿದು, ನಿಂಗೆ ಇದು ಕೊನೆಯದಾಗಿ ಎಚ್ಚರಿ ಕೊಡ್ತಿದ್ದೇನೆ. ಇಷ್ಟ ಇದ್ದರೆ ಇರು, ಇಲ್ಲ ತೊಲಗೋಗು. ನನ್ನ ಪುಟ್ಟ ತಂಗಿ ಎಷ್ಟು ನೋವು ಪಡ್ತಿದ್ದಾಳೆ ನಿಂಗೆ ಗೊತ್ತೇನೆ? ನೀನು ಒಳ್ಳೆಯವಳು ಅಂದ್ಕೊಂಡಿದ್ದೆ ಆರೋಹಿ, ಆದರೆ ನನ್ನ ಭ್ರಮೆ. ನೀನು ನಿನಗೆ ತಕ್ಕ ಹಾಗೆ ಬಣ್ಣ ಬದಲಾಯಿಸೋ ಊಸರವಳ್ಳಿ ಎಂದು ಅವಳನ್ನು ಜೋರಾಗಿ ತಳೆದ. ಹಾಸಿಗೆ ಮೇಲೆ ಬಿದ್ದವಳಿಗೆ ತನ್ನ ಇಷ್ಟು ಪ್ರೀತಿ ಮಾಡೋ ಗಂಡ ಅರ್ಜುನ್ ಒಂದೊಂದು ಮಾತು ಕೂಡ ಸಹಿಸಲಾಗಲಿಲ್ಲ. ತಂಗಿ ಮೇಲಿರೋ ಪ್ರೀತಿ ಒಂದು ಭಾಗ ಕೂಡ ತನ್ನ ಮೇಲಿಲ್ಲ ಅಂದ್ಕೊಂಡು, ನಾನೇನು ನೀವೇ ಬೇಕು ಅಂತ ತುದಿಗಾಲಲ್ಲಿ ನಿಂತು ಇಷ್ಟಪಟ್ಟು ಮದುವೆಯಾಗಿಲ್ಲ. ನೀವು ಇಂಥ ಮೃಗ ಅಂತ ಗೊತ್ತಿದ್ರೆ ನಾನು ಮದುವೆನೇ ಆಗ್ತಾ ಇರಲಿಲ್ಲ. ನಮ್ಮ ಅಮ್ಮನಿಗೋಸ್ಕರ ಎಲ್ಲ ಸಹಿಸ್ಕೊಂಡು ಸಂಸಾರ ಮಾಡ್ತಿದ್ದೀನಿ. ಆದರೆ ನಿಮಗೆ ಪ್ರೀತಿ ಅಂದ್ರೇನು ಅಂತಾನೆ ಗೊತ್ತಿಲ್ಲ. ನೀವೊಬ್ಬ ಪ್ರೇಮದ ಗಂಧ ಗಾಳಿಯೂ ಇಲ್ಲದ ಮನುಷ್ಯ ಎಂದವಳ ಮಾತು ಕೇಳಿದವನು ಅಲ್ಲೇ ಕುಸಿದು ಕುಳಿತ. ಈಗ ಅರ್ಜುನ್ಗೆ ಅವಳು ಅಂದ ಮಾತು ತುಂಬ ನೋವಾಗಿತ್ತು. ಆರೋಹಿಯನ್ನು ತುಂಬ ಪ್ರೀತಿ ಮಾಡ್ತಿದ್ದ.
ಇಬ್ಬರ ಜಗಳ ಅತಿರೇಕಕ್ಕೆ ತಿರುಗಿತ್ತು. ಅತಿಯಾದ ಪ್ರೀತಿಯೇ ಜಗಳಕ್ಕೆ ನಾಂದಿಯಾಗಿತ್ತು. ಇಬ್ಬರು ಕೂತು ಮಾತಾಡಿದರೆ ಬಗೆಹರಿಯೋ ವಿಚಾರವನ್ನು ಬೆಟ್ಟದಂತೆ ದೊಡ್ಡ ಮಾಡ್ಕೊಂಡಿದ್ರು. ಅರ್ಜುನ್ ದೀರ್ಘ ಉಸಿರು ಬಿಟ್ಟವನು, ಹ್ಞೂ, ನಿನಗೆ ನಾನು ಇಷ್ಟ ಇಲ್ಲ ಅಲ್ವಾ? ಸರಿ ಆಯಿತು ಕಣೆ. ನನ್ನ ತಂಗಿ ಮದುವೆ ಆಗೋವರೆಗೂ ತೆಪ್ಪಗಿರು. ಆಮೇಲೆ ಈ ನಮ್ಮಿಬ್ಬರ ಮದುವೆಯಿಂದ ನಾನೇ ಮುಕ್ತಿ ಕೊಡ್ತೀನಿ. ನಿನಗೆ ಬೇಕಾದ ಸ್ವಾತಂತ್ರ್ಯ ಕೊಡ್ತೀನಿ. ಇನ್ನು ತಿರುಗಿ ಕೂಡ ನಿನ್ನ ನೋಡಲ್ಲ. ಇನ್ನು 3 ದಿನ ತೆಪ್ಪಗಿರು ಅಷ್ಟೇ ಎಂದವನ ಮಾತು ಕೇಳಿ ಆರೋಹಿಗೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗಾಯಿತು. ಅವನಿಂದ ಪುಟ್ಟ ಕ್ಷಮೆಯನ್ನು ಎದುರು ನೋಡಿದವಳು ಅವನ ರೌದ್ರ ಅವತಾರ ನೋಡಿದ್ಲು. ಅರ್ಜುನ್, ಪ್ಲೀಸ್ ಬೇಡ, ನನ್ನ ದೂರ ಮಾಡಬೇಡ ಎಂದವಳ ಮಾತು ಅವಳಲ್ಲೇ ಉಳಿಯಿತು. ಅವನ ಮುಂದೆ ಹೆದರಿ ನಡುಗ್ತಿದ್ದ ಆರೋಹಿ ಇಂದು ತಾನೇ ದುಡುಕಿ ಮಾತಾಡಿದ್ದಕ್ಕೆ ಜೋರಾಗಿ ಅಳು ಬಂದಿತ್ತು. ತಾನು ಹಾಗೆ ಮಾತಾಡಬಾರ್ದಿತ್ತು ಎಂದು ಅಳುತ್ತಾ ಅರ್ಜುನ್ ಇನ್ನು ತನ್ನ ದೂರ ಮಾಡ್ತಾನೆ ಅಂದಿದ್ದು ಸಹಿಸಲಾಗಲಿಲ್ಲ. ರೀ, ಪ್ಲೀಸ್, ಸಾರಿ ಎಂದವಳ ಮಾತು ಅರ್ಜುನ್ಗೆ ಕೇಳದೆ ಬಾಗಿಲು ತೆಗೆದು ಹೊರ ಹೋಗಿದ್ದ. ಸೀದಾ ಗಾಡಿಯನ್ನು ತೆಗೆದುಕೊಂಡು ತೋಟದ ಮನೆಗೆ ಹೋದವನಿಗೆ ಅವಳ ಮೇಲೆ ಕೈ ಮಾಡಿದ್ದಕ್ಕೆ ತುಂಬ ನೋವಾಗಿತ್ತು. ಜೋರಾಗಳುತ್ತಾ ಅಲ್ಲೇ ಬಾಗಿಲಲ್ಲೇ ಕುಸಿದು ಕುಳಿತವನಿಗೆ ಅವಳ ಮುದ್ದು ಮುಖದಲ್ಲಿ ರಕ್ತ ಜಿನುಗ್ತಿದ್ದ ತುಟಿಯೇ ನೆನಪಾಗ್ತಿತ್ತು. ಜೋರಾಗೊಮ್ಮೆ ಚೀರಿದವನ ಕೋಪದ ಮುಖ ಕಳಚಿ ಅವಳ ಮೇಲೆ ದಬ್ಬಾಳಿಕೆ ಮಾಡಿದ ತನ್ನ ಮೇಲೆ ತನಗೆ ಅಸಹ್ಯವಾಗಿತ್ತು. ತನ್ನ ಕೈಯನ್ನು ಜೋರಾಗಿ ಗೋಡೆಗೆ ಗುದ್ದಿದ. ಅವನ ಕೈಯಿಂದ ರಕ್ತ ಜಿನುಗಲು ಮುಷ್ಟಿ ಮಾಡಿ ಮತ್ತೊಮ್ಮೆ ಗುದ್ದಿದ. ಸಮಾಧಾನವಾಗುವಷ್ಟು ಗುದ್ದಿದವನು ಅಲ್ಲೇ ಅಳುತ್ತಾ ಕುಳಿತ. ಅರು, ನೀನು ಬಿಟ್ಟಿರೋಕೆ ನಂಗಾಗಲ್ಲ. ನಿನಗೆ ಹೊಡೆದು ಮಹಾ ಅಪರಾಧ ಮಾಡಿದೆ ಚಿನ್ನಿ. ಕ್ಷಮಿಸು ಅಂತ ಯಾವ ಮುಖ ಹೊತ್ತು ನಿನ್ನ ಬಳಿಲಿ ಕೇಳಿ? ಮಗು ಥರ ನೀನು. ನಿನ್ನ ಅಮ್ಮನಿಗೆ ನಾನು ಮಾತು ಕೊಟ್ಟಿದ್ದೆ, ಆದರೆ ನಾನು ನಿನಗೊಳ್ಳೆ ಗಂಡ ಅಲ್ಲ. ನನ್ನ ಕ್ಷಮಿಸು ದಯವಿಟ್ಟು. ಒಂದ್ಸಲ ಅರ್ಜುನ್ ನೀನಂದರೆ ಇಷ್ಟ ಅಂತ ಹೇಳೇ ಬಂಗಾರಿ, ಓಡ್ ಬರ್ತೀನಿ. ಒಂದ್ಸಲ ಫೋನ್ ಮಾಡೇ ಅರು. ತಂಗಿ ಬಗ್ಗೆ ಮಾತಾಡಿದ್ದಕ್ಕೆ ಕೋಪ ಬಂತು ಕಣೆ, ಆದರೆ ನಾನು ಸಮಾಧಾನವಾಗಿ ನಿನ್ನ ಹತ್ರ ಮಾತಾಡಿದರೆ ನೀನು ಹಾಗೆ ಹೇಳ್ತಿರ್ಲಿಲ್ಲ. ನಿನಗೆ ಅನ್ನಬಾರ್ದು ಅಂದ್ಬಿಟ್ಟೆ. ನೀನು ಇಷ್ಟು ಒಳ್ಳೆಯವಳು ಅಂತ ಗೊತ್ತು ಕಣೆ. ಮುದ್ದು ನನಗೆ ನೀನು ಬೇಕು. ನನ್ನ ಬಿಟ್ಟು ಹೋಗಬೇಡ, ನನ್ನ ಬಿಟ್ಟು ಹೋಗಬೇಡ. ಒಮ್ಮೆ ಲೋ ಮೀಸೆ ಹಿಟ್ಲರ್ ಮಾಮ ಅಂತ ಫೋನ್ ಮಾಡು ಎಂದು ಅಲ್ಲೇ ಅಳುತ್ತಾ ಕಣ್ಮುಚ್ಚಿ ತಾನವಳಿಗೆ ಹೊಡೆದದ್ದೇ ನೆನಪಿಸ್ಕೊಂಡ. ಅವಳ ಬಾಳನ್ನು ತಾನೇ ನಾಶ ಮಾಡದೆ ಎನ್ನೋ ಭಾವ ಇನ್ನೊಂದೆಡೆ. ನನ್ನಂಥ ರಾಕ್ಷಸನಿಗೆ ಆರೋಹಿ ಮದುವೆ ಆಗಬಾರ್ದಿತ್ತು. ಅವಳು ಚೆನ್ನಾಗಿರಬೇಕು ಎಂದು ಇನ್ನೊಂದು ಕಡೆ. ಒಟ್ಟಿನಲ್ಲಿ ಗಂಡ ಹೆಂಡತಿ ಇಬ್ಬರು ಸಣ್ಣ ವಿಷಯಕ್ಕೆ ದೊಡ್ಡದಾಗಿ ಕಿತ್ತಾಡಿ ದೂರ ಆಗಲು ಯೋಚಿಸಿದ್ರು. ತೋಟದ ಮನೆಯಲ್ಲಿ ಕುಳಿತ ಅರ್ಜುನ್ ಯೋಚಿಸುತ್ತಾ ಆರೋಹಿಗೆ ನೋವು ಕೊಟ್ಟ ತನ್ನ ಮೇಲೆ ತಾನೇ ಕೋಪ ಮಾಡಿಕೊಂಡು ತನ್ನ ಕೈಯನ್ನು ಗೋಡೆಗೆ ಕೋಪ ಇಳಿಯೋವರೆಗೂ ಗುದ್ದಿದ. ಆಗ ಪದೇ ಪದೇ ಬಡಿದುಕೊಳ್ತಿದ್ದ ತನ್ನ ಮೊಬೈಲ್ ನೋಡ್ದ. ಮನಸ್ಸಲ್ಲಿ ಆರೋಹಿ ಕರೆ ಮಾಡಿದ್ಲು ಎಂದು ನೋಡಲು ತನ್ನ ತಾಯಿ ಲಕ್ಷ್ಮಿ ಕರೆ ಮಾಡಿದ್ಲು. ಫೋನ್ ಎತ್ತಿ ಮಾತಾಡಿದವನು ಮುಖವನ್ನು ತೊಳೆದು ಮನೆ ಕಡೆಗೆ ಗಾಡಿ ಓಡಿಸಿದ್ದ. ಮನೆಯೊಳಗೆ ಬಂದವನಿಗೆ ಲಕ್ಷ್ಮಿ ಎಷ್ಟು ಬಾರಿ ಊಟ ಮಾಡೋದಕ್ಕೆ ಹೇಳಿದ್ರು ಬೇಡ ಅಂದವನು ಇತ್ತಲಿಗೆ ಹೋಗಿ ತಣ್ಣೀರು ಸ್ನಾನ ಮಾಡಿ ಒಳಗೆ ಬಂದಿದ್ದ. ಲಕ್ಷ್ಮಿಗೆ ತನ್ನ ಮಗ ಮತ್ತು ಸೊಸೆ ವರ್ತನೆ ನೋಡಿ ಯಾಕೋ ಅನುಮಾನ ಶುರುವಾಗಿತ್ತು. ದೇವರಿಗೆ ಕೈ ಮುಗಿದ್ಲು. ಮಗನ ಜೀವನ ಚೆನ್ನಾಗಿರಬೇಕು ಎಂದು ಬೇಡಿದ್ಲು. ಅರ್ಜುನ್ ರೂಮಿನ ಒಳಗೆ ಹೋಗ್ಲೋ ಬೇಡವೋ ಎಂದು ಭಾರವಾದ ಹೆಜ್ಜೆ ಇಟ್ಟು ಒಳಗೋದ. ಆರೋಹಿ ಅಲ್ಲೇ ಹಾಸಿಗೆ ಮೇಲೆ ಮುದುರಿ ಮಲಗಿದ್ದವಳನ್ನು ನೋಡಿ ಕರುಳು ಚುರುಕಂತು. ಅವಳಿಗೆ ಬೆಡ್ಶೀಟ್ ಒಂದನ್ನು ಹೊದಿಸಿದವನು ಅವನ ಕೈ ನಡುಗ್ತಾ ಇತ್ತು. ಕಣ್ಣುಗಳು ಕಣ್ಣೀರು ಹಾಕ್ತಿತ್ತು. ಅವಳನ್ನು ನೋಡುತ್ತಾ ಇನ್ನೊಂದು ಬದಿಯಲ್ಲಿ ಕುಳಿತವನು ಔಷಧಿಯನ್ನು ಹುಡುಕಿ ಅವಳ ತುಟಿ ಮತ್ತು ಕೆನ್ನೆಗೆ ಮೆಲ್ಲಗೆ ಹಚ್ಚಿದ್ದ. ಅವಳ ಪಕ್ಕ ಮಲಗಿದವನು ಅವಳ ಮುಖವನ್ನು ನೋಡ್ದ. ತುಟಿಯಲ್ಲಿ ಜಿನುಗಿದ್ದ ರಕ್ತ ಹೆಪ್ಪುಗಟ್ಟಿತ್ತು. ಕೆನ್ನೆ ಮೇಲೆ ಬೆರಳಚ್ಚಿನ ಗುರುತು ಹಾಲಿಗೆಂಪು ಚೆಲುವಿಯ ಮುಖದ ಮೇಲೆ ಎದ್ದು ಕಾಣ್ತಿತ್ತು. ತನ್ನ ಕೋಪದ ಕೈಗೆ ಅವಳನ್ನು ಹೀಗೆ ಒಡೆದು ಹಿಂಸೆ ಕೊಟ್ಟನಲ್ಲ ಎಂದು ಮನಸ್ಸು ಚೀರಿ ಹೇಳ್ತಿತ್ತು. ಕೆನ್ನೆ ಸವರಲು ಕೈ ಮುಂದೆ ಮಾಡಿದ ಅರ್ಜುನ್ ಅವಳಿಗೆ ತಾನು ಇಷ್ಟ ಇರಲಿಲ್ಲ ಎಂದು ಜಗಳವಾಡುತ್ತಾ ಅವಳಾಡಿದ ಮಾತು ಒಮ್ಮೆ ಜೋರಾಗಿ ಪ್ರತಿಧ್ವನಿಸಿತ್ತು. ಅದು ನೆನಪಾಗಿ ಕೈ ಹಿಂದೆ ತೆಗೆದುಕೊಂಡ. ಅವಳಿಗೆ ಬೆನ್ನು ಮಾಡಿ ಮಲಗಿದವನಿಗೆ ನಿದ್ದೆ ದೂರವಾಗಿತ್ತು.
ಮುಂಜಾವಿಗೆ ಮೈಕೈ ನೋವಿನಲ್ಲಿ ಏಳಲು ಆಗದೆ ಮೆಲ್ಲ ಕಷ್ಟಪಟ್ಟು ಎದ್ದ ಆರೋಹಿ ಪಕ್ಕ ನೋಡಲು ಅರ್ಜುನ್ ತಿರುಗಿ ಸುಮ್ಮನೆ ಮಲಗಿದ್ದ. ಕೆನ್ನೆ ಪೂರ್ತಿ ಊದಿ ತುಟಿಯಲ್ಲಿ ಕೂಡ ನೋವಿತ್ತು. ಅರ್ಜುನ್ ಅವಳ ರಟ್ಟೆ ಮತ್ತು ಕೂದಲನ್ನು ಬಲವಾಗಿಡಿದು ಎಳೆದಾಡಿದ್ದಕ್ಕೆ ಪಾಪ ಸೂಕ್ಷ್ಮ ಸ್ವಭಾವದ ಆರೋಹಿಗೆ ದೇಹವೆಲ್ಲ ನೋವಿನಿಂದ ನರಳುತ್ತಿತ್ತು. ಮೆಲ್ಲ ಎದ್ದು ಬಾತ್ರೂಮ್ ಹೋಗ್ತಿದ್ದ ಆರೋಹಿಯನ್ನು ಕಣ್ಬಿಟ್ಟು ನೋಡ್ದ. ಮಾತಾಡಬೇಕು ಅಂದ್ಕೊಂಡು ಎದ್ದು ಟವಲ್ ತೆಗೆದುಕೊಂಡು ಹಿತ್ತಲಿಗೆ ಹೋಗಿ ಬೇಗ ಸ್ನಾನ ಮಾಡಿ ರೂಮಿಗೆ ಬಂದು ಅವಳಿಗಾಗಿ ಕಾಯ್ತಾ ಕುಳಿತಿದ್ದ. ಆರೋಹಿ ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡವಳು ಹೊರಗೆ ಬಂದು ಅರ್ಜುನ್ ಕಡೆ ತಿರುಗಿಯೂ ನೋಡದೆ ಕೆನ್ನೆಗೆ ಬಿದ್ದ ಏಟು ಕಾಣದಂತೆ ಹೇಗೋ ಮರೆಮಾಚಿದ್ಲು. ತುಟಿಗೆ ಒಂದು ಪುಟ್ಟ ಬ್ಯಾಂಡೇಜ್ ಹಾಕಿ ತಲೆ ಕೂದಲನ್ನು ಬಾಚುತ್ತಾ ನಿಂತಿದ್ದ ಮಡದಿಯನ್ನು ನೋಡಿದ ಅರ್ಜುನ್ಗೆ ಅವಳ ನೋವು ತನ್ನಿಂದ ಎಂದು ಗೊತ್ತಿತ್ತು. ಅವಳ ಹಿಂದೆ ಬಂದ ಅರ್ಜುನ್ ಆರೋಹಿ ಕೈನೋವಿಗೆ ಕೂದಲು ಬಾಚಲು ಒದ್ದಾಡ್ತಿದ್ದವಳ ಕೈಯನ್ನು ಹಿಡಿದು ಮಂಚದ ಮೇಲೆ ಕೂರಿಸ್ದ. ಕೂದಲನ್ನು ಅವನೇ ಬಾಚಿ ಜಡೆ ಹಾಕ್ತ. ಮನಸ್ಸಲ್ಲಿ ಆರೋಹಿ ಮಾತಾಡೆ ಎಂದು ಹೇಳಿದವನಿಗೆ ಅವಳ ಎದುರಿಗೆ ಮಾತಾಡಲು ಧೈರ್ಯ ಸಾಲಲಿಲ್ಲ. ತಾನು ಆಕೆಗೆ ಇಷ್ಟವಿಲ್ಲದ ಮದುವೆ ಎನ್ನುವ ಬಂಧನವಾಗಿರುವೆ, ತಾನು ಅವಳಿಗೆ ಎಂದು ಇಷ್ಟ ಇರಲಿಲ್ವೇ ಎನ್ನೋ 1000 ಪ್ರಶ್ನೆಗಳಿಗೆ ಉತ್ತರ ಅವನ ಹೃದಯದಲ್ಲೇ ಇತ್ತು. ಆರೋಹಿ ಅವನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ಅನ್ನೋದು ಗೊತ್ತಿತ್ತು. ಆದರೂ ಬುದ್ಧಿ ಈಗ ಅದನ್ನು ಮರೆಮಾಚಿತ್ತು. ಅವಳು ಏನನ್ನೂ ಹೇಳದೆ ಎದ್ದು ಹೊರಗೋಗ್ತಿದ್ದವಳ ಭುಜವನ್ನು ಹಿಡಿದು ನಿಲ್ಲಿಸ್ದ. ಮೈ ಕೆಂಡದಂತೆ ಸುಡುತ್ತಿತ್ತು. ಗಾಬರಿಯಲ್ಲಿ ಅವಳನ್ನು ನೋಡುತ್ತಾ, ಅರು, ಜ್ವರ ಬಂದಿದ್ಯಾ? ಮಾತಾಡೆ, ಡಾಕ್ಟರ್ಗೆ ಫೋನ್ ಮಾಡ್ತೀನಿ, ಮೈ ಸುಡುತ್ತಿದೆ ಅರು ಎಂದವನು ಮನಸ್ಸಲ್ಲಿ 100 ಬಾರಿ ಒಮ್ಮೆ ಮಾತಾಡೆ, ಕ್ಷಮಿಸ್ಬಿಡೆ ಎಂದು ಕೇಳ್ಕೊಂಡಿದ್ದ. ಆದರೂ ಆಕೆ ತುಟುಕ್ ಪಿಟುಕ್ ಅನ್ನಲಿಲ್ಲ. ಅವಳನ್ನು ಹಾಸಿಗೆಗೆ ಒರಗಿಸಿ ಫೋನ್ ಹಿಡಿದು ತಾಯಿಗೆ ಕರೆದು ಹೊರ ನಡೆದಿದ್ದ. ಆರೋಹಿ ಅಲ್ಲೇ ಅಳುತ್ತಾ ಹೊರಗ್ದವಳು, ರೀ, ನಾನೇನು ತಪ್ಪು ಮಾಡಿದೆ? ಹೀಗೆ ಶಿಕ್ಷೆ ಕೊಟ್ರಿ? ಒಂದು ಬಾರಿ ನನ್ನ ಹತ್ರ ನಿನ್ನೆ ನಿನಗೇನಾಯಿತು ಅಂತ ಕೇಳ್ಬೋದಿತ್ತಲ್ವ? ಪ್ರೀತಿಯಿಂದ ಅಪ್ಕೊಂಡು ನನಗೆ ನೀನು ಬೇಕಣೆ ಕುಳ್ಳಿ ಅನ್ಬೋದಿತ್ತಲ್ವ? ನಾನು ನಿಮ್ಮ ತಂಗಿ ಬಗ್ಗೆ ತಪ್ಪಾಗಿ ಮಾತಾಡಿಲ್ಲ ಅಂದರೆ ಕೋಪಕ್ಕೆ ನನಗೆ ಅರಿಯದೆ ನಾನು ಆ ರೀತಿ ಹೇಳಿದೆ. ಆದರೆ ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದವರು, ಒಂದು ಬಾರಿ ಕೂಡ ಯೋಚಿಸದೆ ಹೀಗೆ ಕೈ ಮಾಡಿದ್ರಿ, ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ರಿ. ಈ ದೇಹದ ಮೇಲಿನ ನೋವಿಗಿಂತ ಮನಸ್ಸಲ್ಲಿರೋ ನೋವು ತುಂಬ ಜಾಸ್ತಿ ಅರ್ಜುನ್. ನಾನು ನಿಮ್ಮ ಹೆಂಡತಿ, ನನ್ನ ಹತ್ರ ಮುಚ್ಚಿಟ್ಟು ಯಾರ ಹತ್ರ ಮಾತಾಡ್ತಿದ್ದೀರಾ? ನಾನು ಫೋನ್ ಎತ್ತಿದ್ದಕ್ಕೆ ಅಷ್ಟು ಕೋಪ ಮಾಡಿಕೊಂಡ್ರಿ ಎಂದು ಕಣ್ಣೊರೆಸ್ಕೊಂಡ್ಳು. ಲಕ್ಷ್ಮಿ ರೂಮಿಗೆ ಬಂದು ನೋಡಲು ಆರೋಹಿ ಮುಖದ ಮೇಲಿದ್ದ ಬರೆಗಳನ್ನು ನೋಡಿ ತಿಳಿದಿತ್ತು ತನ್ನ ಮಗನ ಮೇಲೆ ಕೋಪ ಕೂಡ ಬಂದಿತ್ತು. ಅಷ್ಟರಲ್ಲಿ ಡಾಕ್ಟರ್ ಬಂದು ಚೆಕಪ್ ಮಾಡಿ ಮಾತ್ರೆ ಕೊಟ್ಟು ಹೋದರು. ಲಕ್ಷ್ಮಿ ಅವಳ ಪಕ್ಕ ಕುಳಿತು ತಲೆ ಸವರ್ತಾ, ಏನಾಯಿತು ಬಂಗಾರ? ಅರ್ಜುನ್ ಏನಾದರೂ ಮಾಡಿದ್ನಾ? ಹೇಳ್ಸೊಸೆ ಮುದ್ದು ಎನ್ನಲು ಆರೋಹಿ ಅಳುತ್ತಾ, ಅತ್ತೆಮ್ಮ, ಅಮ್ಮನನ್ನು ನೋಡಬೇಕು, ನಾನು ಅಮ್ಮನ ಮನೆಗೆ ಹೋಗಬೇಕು ಎಂದು ಒಂದೇ ಸಮನೆ ಚಿಕ್ಕ ಮಗು ರೀತಿ ಅಳ್ತಿದ್ದವಳ ಮಾತು ಬಾಗಿಲ ಬಳಿಯಲ್ಲಿದ್ದ ಅರ್ಜುನ್ಗೆ ಕೇಳಿತ್ತು. ಲಕ್ಷ್ಮಿ ಅವಳನ್ನು ಸಮಾಧಾನ ಮಾಡುತ್ತಾ, ಶ್ವೇತಾ, ಮದುವೆ ಮುಗಿಸಿ ಹೋಗು ಬಂಗಾರ ಎನ್ನಲು ಆರೋಹಿ ಕೈ ಮುಗಿಯುತ್ತಾ ಮತ್ತೆ ಹಠ ಮಾಡಿದ್ಲು. ಪ್ಲೀಸ್ ಅತ್ತೆಮ್ಮ, ಕಾಲಿಗೆ ಬೀಳ್ತೀನಿ, ನನ್ನ ಈಗಲೇ ಕಳಿಸ್ಕೊಡಿ, ನಾನು ಮದುವೆಗೆ ಬರ್ತೀನಿ, ಈಗ ನಾನು ಹೋಗಬೇಕು ಅಂತ ಅಳ್ತಿದ್ದವಳನ್ನು ನೋಡಿ ಲಕ್ಷ್ಮಿಗೆ ದುಃಖ ತಡೆಯಲಾಗಲಿಲ್ಲ. ತನ್ನ ಸೊಸೆಗೆ ಇಷ್ಟು ಹಿಂಸೆ ಕೊಟ್ಟ ಅರ್ಜುನ್ ಮೇಲೆ ಕೋಪ ಉಕ್ಕಿ ಬಂದಿತ್ತು. ಅರ್ಜುನನ್ನು ಎಳ್ಕೊಂಡು ಹಿತ್ತಲಿಗೆ ಹೋದವಳು ಅವನ ಬಳಿಯಲ್ಲಿ ವಿಚಾರಿಸಿದಾಗ ತಲೆ ತಗ್ಗಿಸಿ ಎಲ್ಲವನ್ನ ಹೇಳಿದ್ದ. ಅದನ್ನು ಕೇಳಿದ ಲಕ್ಷ್ಮಿ ಕಂಬನಿ ಹಾಕುತ್ತಾ, ಅರ್ಜುನ್, ನೀನು ಮನುಷ್ಯನ? ಅವಳಿಗಾಗಿ ಹೊಡೆದು ಬಡೆದು ಹಿಂಸೆ ಕೊಟ್ಟಿದೀಯಾ? ಅವಳೇನೋ ಚಿಕ್ಕವಳು, ಒಂದೆರಡು ಹೆಚ್ಚು ಮಾತಾಡಿರ್ತಾಳೆ, ಆದರೆ ನಿಂಗೆ ಅವಳ ಗುಣ ಗೊತ್ತಿಲ್ವಾ? ಅವಳ ಮನಸ್ಸು ಏನು ಅಂತ ತಿಳಿಲೇ ಇಲ್ವೇನೋ? ನಿಂಗೆ ಗೊತ್ತಾ, ನೆನ್ನೆ ನಿಮ್ಮ ಅಪ್ಪನ ಹತ್ರ ನಿನ್ನ ತಂಗಿ ಮದುವೆ ಕೃಷ್ಣನ ಜೊತೆ ಅದ್ದೂರಿಯಾಗಿ ಮಾಡಿಸಲು ಆರೋಹಿನೇ ಹೇಳಿದ್ದು. ಅಷ್ಟೇ ಅಲ್ಲ, ನಮ್ಮಿಬ್ಬರ ನಡುವೆ ಇದ್ದ ಕೋಪವನ್ನು ಗಮನಿಸಿ ನಿಮ್ಮಪ್ಪ ನನ್ನ ಹತ್ರ ಮಾತಾಡೋ ಹಾಗೆ ಮಾಡಿದ್ಲು. ನೀನು ನೋಡಿದರೆ ಅವಳ ಮೇಲೆ ತಪ್ಪು ತಿಳಿದು ಹೀಗೆ ಮಾಡಿದ್ಯಾ? ಯಾಕೆ ಚಿನ್ನಪ್ಪ? ಒಂದು ನಿಮಿಷ ಯಾಕೆ ಯೋಚನೆ ಮಾಡಲಿಲ್ಲ ಹೇಳೋ ಎಂದು ಜೋರು ಮಾಡಲು ಅರ್ಜುನ್ ಕಣ್ಣು ಅದಾಗಲೇ ಕೊಳವಾಗಿತ್ತು. ಅವಳಿಗೆ ನೋವು ಕೊಟ್ಟದ್ದಕ್ಕೆ
ತಾನು ತನ್ನ ಕೈಗೆ ನೋವು ಕೊಟ್ಕೊಂಡು ಮನಸ್ಸಲ್ಲಿ ಹಿಂಸೆಯನ್ನು ಅನುಭವಿಸ್ತಿದ್ದ. ತನ್ನ ತಾಯಿ ಬಳಿಯಲ್ಲಿ ತಲೆ ತಗ್ಗಿಸಿ ನೋಡ್ತಿದ್ದ. ಅಮ್ಮ, ಅವಳಿಗೆ ನಾನು ಇಷ್ಟ ಇಲ್ಲ ಅಮ್ಮ, ಅರ್ಥ ಮಾಡ್ಕೊಳ್ಳಿ. ಯಾಕೆ ಅವಳಿಗೂ ಹಿಂಸೆ ಕೊಟ್ಟು ನಾನು ಕೂಡ ಈ ಮದುವೆ ಅನ್ನೋ ಬಂಧನದಲ್ಲಿ ಅವಳನ್ನು ಕಟ್ಟಿ ಹಾಕಬೇಕು? ಅವಳು ಚೆನ್ನಾಗಿರ್ಬೇಕಮ್ಮ, ನಾನು ಅವಳನ್ನು ಅಮ್ಮನ ಮನೆಗೆ ಬಿಟ್ಟು ಬರ್ತೀನಿ ಎಂದು ಹೋಗ್ತಿದ್ದವನ ಮಾತು ಕೇಳಿದ ಲಕ್ಷ್ಮಿ ಕೋಪದಲ್ಲಿ ಅವನ ಕೈ ಹಿಡಿದು ನಿಲ್ಲಿಸಿದ್ಲು. ಕೆಂಪಾದ ಕಣ್ಣುಗಳನ್ನೇ ನೋಡುತ್ತಾ, ಅರ್ಜುನ್, ಏನಾಗಿದೆ ನಿನಗೆ? ಊರಿಗೆ ನ್ಯಾಯ ಹೇಳೋನು ತನ್ನ ಹೆಂಡತಿ ಬಗ್ಗೆ ತಾಳ್ಮೆಯಿಂದ ಯಾಕೆ ಯೋಚನೆ ಮಾಡ್ತಿಲ್ಲ? ಕೂಸೆ, ತಪ್ಪು ಮಾಡ್ತಿದ್ಯಾ, ಆಮೇಲೆ ತುಂಬ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅವಳು ಚಿಕ್ಕವಳು ಕಣೋ, ನೀನು 10 ಹಳ್ಳಿಗೆ ನ್ಯಾಯ ಕೊಡೋನು. ನೀನೇ ಅವಳನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು. ನನ್ನ ಸೊಸೆ ತಪ್ಪು ಮಾಡಲ್ಲ, ಅವಳ ಗುಣ ಹಾಲಿನಂಥದ್ದು. ಒಂದು ವೇಳೆ ಅವಳು ಕೋಪದಲ್ಲಿ ತಪ್ಪಾಗಿ ಮಾತಾಡಿದರೂ ನೀನು ಅವಳನ್ನು ಸಮಾಧಾನವಾಗಿ ತಿದ್ದಬೇಕು. ಹೀಗೆ ಒಡೆದು ಬಡೆದು ಮಾಡೋ ಹಾಗಿಲ್ಲ. ನಿನ್ನ ಕೋಪಕ್ಕೆ ನಿನ್ನ ಜೀವನವನ್ನು ಹಾಳು ಮಾಡ್ಕೋಬೇಡ. ಹೋಗು, ಈಗ ಆಗಿದ್ದಾಯಿತು, ಸಮಾಧಾನ ಮಾಡು ಚಿನ್ನಪ್ಪ. ಅವಳ ಕೋಪಕ್ಕೆ ಕಾರಣ ಏನು ಅಂತಾದರೂ ತಿಳ್ಕೊ. ಹೀಗೆಲ್ಲ ಕೋಪಕ್ಕೆ ಮದುವೆ ಮುರಿದುಕೊಳ್ಳೋದಲ್ಲ. ಗಂಡ ಹೆಂಡತಿ ಅಂದರೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಹಾಗಂತ ಸಂಬಂಧವೇ ಬೇಡ ಎನ್ನೋದಕ್ಕಾಗೋದಿಲ್ಲ. ತಪ್ಪುಗಳನ್ನು ಕ್ಷಮಿಸಿ ಮುಂದೆ ಹೋಗಬೇಕು. ತಂಗಿ ಮಾಡಿದ ಅಷ್ಟು ದೊಡ್ಡ ತಪ್ಪನ್ನು ಕ್ಷಮಿಸಿದವನಿಗೆ ಹೆಂಡತಿ ಚಿಕ್ಕ ಮಾತು ದೊಡ್ಡದಾಯ್ತಾ? ಹೋಗು, ಯೋಚನೆ ಮಾಡು ಚಿನ್ನಪ್ಪ ಎಂದು ಅವನಿಗೆ ಬುದ್ಧಿ ಹೇಳಿ ತಿಂಡಿಯನ್ನು ತಟ್ಟೆಗಾಕಿ ಅವನ ಕೈಗೆ ಕೊಟ್ಟು ಕಳಿಸಿದ್ರು. ತಾಯಿಯ ಮಾತು ನಿಜ ಅನ್ನಿಸ್ತು. ತನ್ನ ತಪ್ಪಿನ ಅರಿವಾಗಿತ್ತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.